ದೇಸಿ ಶುದ್ಧ ಹಸುದು ತುಪ್ಪ ಯೂಸ್ ಮಾಡಿ ಇಲ್ಲಿ ಮಸಾಲೆ ದೋಸೆ ಮಾಡ್ತಾರೆ. ಹೌದು, ಒಂದು ಒಳ್ಳೆ ಬ್ರೇಕ್ಫಾಸ್ಟು ಜೊತೆಯಲ್ಲಿ ಒಂದು ಸ್ವೀಟ್ ತೊಗೊಂಡಿದ್ದೀನಿ. ಅದು ಫರ್ಗಾಟನ್ ರೆಸಿಪಿ ಅಂತೆ ಅದು. ಸೊ ಆ ರೆಸಿಪಿ ಒಂದು ಸ್ವೀಟ್ ಅದು ಏನು ಅಂತ ನಿಮಗೆ ಹೇಳ್ತೀನಿ. ಮಲೆನಾಡು ಕಡೆ ಮಾಡ್ತಾರಂತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ಎಲ್ಲಿದ್ದೀರಿ? ಇವತ್ತು ಗಾಂಧಿನಗರದಲ್ಲಿ ಕಾಳಿದಾಸ ರೋಡು, ಗಿರಿಯಾಸ್ ಆಪೋಸಿಟು, ಪೋತೀಸ್ ಹಿಂದ್ಗಡೆ ಇರೋವಂಥ ಸ್ವಾದ್ನಲ್ಲಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು ವರ್ಷ ಹಿಂದ್ಗಡೆ ನಾವಿಲ್ಲಿ ಒಂದು ರೀಲ್ ಮಾಡಿದ್ವಿ. ಯಾವುದ್ರದ್ದು ಸಿಕ್ಕಾಪಟ್ಟೆ ನಮ್ಮದು ವೈರಲ್ ಆಗಿತ್ತು ರೀಲು. ಏನಂತ ಹೇಳಿದ್ರೆ, ದೇಸಿ ಶುದ್ಧ ಹಸುದು ತುಪ್ಪ ಯೂಸ್ ಮಾಡಿ ಇಲ್ಲಿ ಮಸಾಲೆ ದೋಸೆ ಮಾಡ್ತಾರೆ. ಹೌದು, ಸೊ ಅದನ್ನೊಂದು ರೀಲ್ ಮಾಡಿದ್ವಿ. ಈಗ ನಮ್ಮ ಪರ್ಮಿಷನ್ ಸಿಕ್ಕಿ ಒಂದು ಎಪಿಸೋಡ್ ಮಾಡೋಣ ಅಂತ ಬಂದಿದ್ದೀವಿ. ಇದು ಪಾರ್ಟ್ 1 ಪಾರ್ಟ್ 2 ಎರಡೂ ಬೇಕಾದ್ರೂ ಆಗ್ಬೋದು. ಯಾಕಂದರೆ ಇಲ್ಲಿ ವಾಸ್ಟ್ ಆಗಿದೆ ಮೆನು. ಇವರು ಮಾಡ್ತಾ ಇರೋವಂಥ ಕೆಲಸಗಳು ಅದ್ಭುತವಾಗಿದೆ. ಮಿಲೆಟ್ನಲ್ಲಿ ಟಿಫನ್ ಐಟಮ್ಸ್ ಸಿಗುತ್ತೆ, ಊಟ ಸಿಗುತ್ತೆ. ಊಟದಲ್ಲಿ ಏನು ಸ್ಪೆಷಲ್ ಸಾಂಗ್? ಊಟದಲ್ಲಿ ಇಲ್ಲಿ ನಮಗೆ ಬಂದಾಗ ಮುದ್ದೆ ಊಟ ಇದೆಯಂತೆ, ಚಪಾತಿ ಊಟ ಇದೆ, ನಾರ್ತ್ ಇಂಡಿಯನ್ ಊಟ ಇದೆ, ನಾರ್ತ್ ಇಂಡಿಯನ್ ಮೀಲ್ಸು ಸಿಗುತ್ತೆ, ನಾರ್ತ್ ಇಂಡಿಯನ್ ಫುಡ್ಡು ಸಿಗುತ್ತೆ. ಅದಾದಮೇಲೆ ನಿಮಗೆ ನಮ್ಮದು ಪಕ್ಕ ರಾಗಿ ಮುದ್ದೆ, ಉಪ್ಸಾರು ಎಲ್ಲ ಸಿಗುತ್ತೆ. ಕಂಪ್ಲೀಟಾಗಿ ತೋರಿಸ್ತೀವಿ. ಸ್ವಾದ್ದು ಕಂಪ್ಲೀಟ್ ಎಪಿಸೋಡ್ ನೋಡಿ ಇಷ್ಟ ಆದರೆ ದಯವಿಟ್ಟು ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ. ಸೊ ನೀವು ಮಾಡ್ತೀರಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ನಮ್ಮ ಜೊತೆ ಇವತ್ತು ಹೋಟೆಲ್ನ ಮಾಲೀಕರಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸರ್ ನಮ್ಮ ಹೆಸರು? ನನ್ನ ಹೆಸರು ಯೋಗೇಶ್ ಅಂತ. ಸರ್ ಹೋಟೆಲ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಈ ಹೋಟೆಲ್ಲು ಓಪನ್ ಆಗಿರೋದು ನಮ್ಮ ನ್ಯಾಚುರಲ್ ಫುಡ್ ಕೊಡೋಣ, ಯಾವುದು ಅಡಲ್ಟ್ರೇಷನ್ ಇಲ್ಲದೆ, ಕೆಮಿಕಲ್ ಫುಡ್ ಇಲ್ಲದೆ ಜನರು ಕೊಡೋಣ ಅನ್ನೋ ಉದ್ದೇಶದಿಂದನೇ ಓಪನ್ ಮಾಡಿರೋದು. ಯಾಕೆಂದರೆ ನಾನು ಫಾರ್ಮರ್, ಅಂದರೆ ರೈತ. 2 ವರ್ಷ ಊಟಿಯಲ್ಲಿ ತರಕಾರಿ ಬೆಳೆದೆ. ಅದಾದಮೇಲೆ ಆ ಕ್ಲೈಮೇಟ್ ನನಗೆ ಸೆಟ್ ಆಗಿಲ್ಲ ಅಂತ ಮತ್ತೆ ಈ ಕಡೆ ಬಂದು ಹುಬ್ಳಿಯಲ್ಲಿ 74 ಎಕರೆ 5 ವರ್ಷ ರೈತನಾಗಿದ್ದೆ. ಸ್ಟೇಟ್ ಗೌರ್ಮೆಂಟಿಂದ ಫೈನಾನ್ಸ್ ಸೆಕ್ರೆಟ್ರಿನೂ ವಿಸಿಟ್ ಮಾಡಿದರು ನಮ್ಮ ತೋಟಕ್ಕೆ. ಆ ಸರ್ಟಿಫಿಕೇಟ್ ಇದೆ, ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ನಿಮಗೆ. ಒಣ ಬೇಸಾಯನಲ್ಲಿ ಭತ್ತ ಬೆಳೆದೆ, ಅದಕ್ಕೆ ರೆಕಗ್ನಿಷನ್ ಬಂತು. ನಿಮ್ಗೆ ಸರ್ಟಿಫಿಕೇಟ್ ಅದನ್ನು ಕೊಡ್ತೀನಿ, ನೀವು ನೋಡ್ಬೋದು. ಆಮೇಲೆ 74 ಎಕರೆನಲ್ಲಿ ಭತ್ತ ಬೆಳೆದೆ, ಮಾವು ಬೆಳೆದೆ. ಈಗಲೂ ಅಲ್ಲಿಂದ ಮಾವು ಬರುತ್ತೆ, ಆ ಕಡೆ ಆ ರೀಜನಿಂದ. ಇಲ್ಲಿ ಮಾರ್ತೀವಿ, ಫುಲ್ ಕೆಮಿಕಲ್ ಫ್ರೀ ಇರುತ್ತೆ. ಆಲ್ಫೆನ್ಸೋ ನಮ್ಮದು ಮಾವಿನ ಹಣ್ಣು. ಈ ಸೀಸನ್ ಬಂದಾಗ ನೀವು ಬನ್ನಿ ತಗೊಳ್ಳಿ. ಖಂಡಿತ ಸರ್, ಖಂಡಿತ ಬರೋಣ. ಅದು ಒಂದು ಟೂರ್ ಮಾಡೋಣ. ಅದು ಹೇಗೆ ಮಾಡಿ. ಸರಿ ಸರ್. ಈ ಹೋಟೆಲ್ಲು ಸ್ಟಾರ್ಟ್ ಮಾಡಬೇಕಂತ ಹೇಗೆ ಅನ್ಕೊಂಡು? ಅದೇ, ಆಗ ನಾನು ರೈತನಾಗಿದ್ದಾಗ ಈ ಕೆಮಿಕಲ್ ಫ್ರೀ ಊಟನೇ ಕೊಡಬೇಕು, ನಾವು ಸೇವನೆ ಮಾಡೋದು ಜನರು ಕೊಡಬೇಕು ಅಂತ ಉದ್ದೇಶದಿಂದ ಈ ಹೋಟೆಲ್ಲು ಸ್ಟಾರ್ಟ್ ಮಾಡಿದ್ದು. ಈ ಹೋಟೆಲ್ ಸ್ಟಾರ್ಟ್ ಮಾಡಿದಾಗಿಂದು ಚೆನ್ನಾಗೇ ರೆಸ್ಪಾನ್ಸ್ ಇದೆ. ಇವತ್ತವರೆಗೂ ಮಾರ್ಕೆಟಿಂಗ್ ನಾವು ಮಾಡಿಲ್ಲ. ಯಾಕೆಂತಂತಂದರೆ ಫುಡ್ಡೇ ಮಾರ್ಕೆಟಿಂಗ್ ಆಗಬೇಕು ಅಂತ ನಾವು ಮಾಡಿಲ್ಲ. ನೀವೇ ಫುಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೌದು ಸರ್. ಸರ್ ನಾನು ನೀವು ತುಪ್ಪ ಬಳಸೋದ್ರನ್ನ ನೋಡಿದೆ ಸರ್. ಒಂದು ಡಬ್ಬದಲ್ಲಿ ತಗೊಂಬಂದು ಹಾಕೋದು, ಆ ತುಪ್ಪ ಎಲ್ಲಿಂದ? ಅದು ನಾವು ಬೆಳಗಾಮು ಆ ಕಡೆ ರೀಜನ್ನಲ್ಲೆಲ್ಲ ಸಣ್ಣ ಪುಟ್ಟ ಫಾರ್ಮರ್ದು, ರೈತರದ್ದು ತಗೊಂಡು, ಅದು ದೇಸಿ ಆಕಳ, ಅಂದರೆ HF ಜರ್ಸಿ ಎಲ್ಲ ಅಂತ ಥರ ಫಾರ್ಮರ್ಸ್ನ ಐಡೆಂಟಿಫೈ ಮಾಡಿ ಅಲ್ಲಿ ನಮ್ಮ ಕಡೆಯವ್ರು ಇದ್ದಾರೆ, ಬೆಳಗಾಮರು, ನಾಟಿ ಹಸು ಅಲ್ಲೇ ಇದ್ದಾರೆ. ಅವರೆಲ್ಲ ಅಲ್ಲಿ ಕಲೆಕ್ಟ್ ಮಾಡಿ ತುಪ್ಪ ಮಾಡಿ ನಮಗೆ ಕೊಟ್ಟು ಕಳಿಸ್ತಾರೆ. ಅದು ಹಾಗಾಗಿ ನಾವು ಅದನ್ನೇ ಬಳಸ್ತೀವಿ, ಇನ್ಯಾವುದೂ ಬಳಸಲ್ಲ. ಬಳಕೆನೂ ಅಷ್ಟೇ, ನಾವು ದೊಡ್ಡ ಪ್ಯಾಕೆಟ್ ತೊಗೊಂಡು ಹೀಗೆ ಹುಯ್ಯೋದು ಅದೆಲ್ಲ ಮಾಡೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ. ದಿನ ತಿನ್ಬೋದು ಅದನ್ನೇ, ಆರೋಗ್ಯವಾಗಿರ್ತೀರ. ಜಾಸ್ತಿ ತುಪ್ಪ ಹಾಕಿದ್ರೂ ಕೊಲೆಸ್ಟ್ರಾಲ್ ಅದು ಇದು ಅಂತಾರೆ. ಎಲ್ಲ ನಮ್ದಿಲ್ಲ. ನಮ್ಮ ಕರ್ನಾಟಕದ ಆಕಳದ್ದು ಹಸುದು ತುಪ್ಪ ನಾವು ಹಾಕ್ತಾಯಿದ್ದೀವಿ.
ಸೊ ಸ್ವಾದ್ನಲ್ಲಿ ನಾನೀಗ ಸದ್ಯಕ್ಕೆ ಆರ್ಡರ್ ಮಾಡಿರೋವಂಥದ್ದು ಗ್ರೀನ್ ಇಡ್ಲಿ ಮತ್ತು ಗರಂ ಇಡ್ಲಿ. ಇದಕ್ಕೆ ಇನ್ನೊಂದು ಹೆಸರು ಇದೆ, ಮಧುರೈ ಗರಂ ಇಡ್ಲಿ ಅಂತ. ಗ್ರೀನ್ ಇಡ್ಲಿ ಬಂದ್ಬಿಟ್ಟು ಮಲ್ಲೇಶ್ವರದ ಒಂದು ಉಡುಪಿ ಹೋಟೆಲ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇತ್ತು. ಅದು ರೀಸೆಂಟಾಗಿ ಶಟ್ ಡೌನ್ ಆಯಿತು. ಅಲ್ಲಿರೋ ಸ್ಟಾಫೇ ಇಲ್ಲಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರಂತೆ. ಸೊ ಒಂದು ಕಡೆ ಬಾಗಿಲು ಕ್ಲೋಸ್ ಆದರೆ ಇನ್ನೊಂದು ಕಡೆ ಓಪನ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಸೊ ಅಲ್ಲಿರೋ ಸ್ಟಾಫು ಇಲ್ಲಿ ಗ್ರೀನ್ ಇಡ್ಲಿ ಕೊಡ್ತಾ ಇದ್ದಾರೆ. ಗ್ರೀನ್ ಇಡ್ಲಿ ಮಿಸ್ ಮಾಡ್ಕೊತಾ ಇರೋರು ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಅದ್ಭುತವಾದ ಒಂದು ಗೀ ಇಡ್ಲಿ ಮೇಕಿಂಗ್ ಪ್ರೊಸೆಸ್ ಎಲ್ಲ ನೀವು ನೋಡಿರ್ತೀರ ಆಲ್ರೆಡಿ. ಇಲ್ಲೂ ಓವರ್ಲ್ಯಾಪ್ನಲ್ಲಿ ಬರ್ತಾ ಇರುತ್ತೆ. ನೋಡಿ, ಈಗ ಸದ್ಯಕ್ಕೆ ಒಂದು ಇಡ್ಲಿ ತೊಗೊಂಡು ಟ್ರೈ ಮಾಡಿಬಿಡ್ತೀನಿ ಯಾವ ಥರ ಇದೆ ನೋಡಿ. ಒಳ್ಳೆ ಇಡ್ಲಿ ಮಂಚೂರಿಯನ್ ಇದು. ಸೊ ಕ್ಲೋಸಪ್ಪಲ್ಲಿ ನೋಡಿ ಬನ್ನಿ. ಒಳ್ಳೆ ನಾನು ಸ್ವಲ್ಪ ಆರಿಸ್ಬಿಟ್ಟಿದ್ದೀನಿ. ಒಳ್ಳೆ ಕ್ಯಾಪ್ಸಿಕಮ್ಮು, ಪಾಲಾಕು ಎಲ್ಲ ಹಾಕಿ ಮಾಡಿರ್ತಾರೆ. ಇಡ್ಲಿನ ಫ್ರೈ ಮಾಡಿರ್ತಾರೆ. ಸೊ ಈಗ ತಡ ಮಾಡಿದೆ, ಟ್ರೈ ಮಾಡಿ. ಫ್ರೈ ಮಾಡಿರೋ ಇಡ್ಲಿಗಳು ಈ ಒಂದು ಪಾಲಾಕ್ ಮತ್ತು ಮಸಾಲೆನಲ್ಲಿ ಸಾಸ್ನಲ್ಲಿ ಚೆನ್ನಾಗಿ ಟಾಸ್ ಮಾಡಿದ್ದಾರೆ. ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸು. ಮಲ್ಲೇಶ್ವರದಲ್ಲಿ ಯಾವ ಥರ ಸಿಗ್ತಾಯಿತ್ತು ಅದೇ ಥರ ಒಂದು ಗ್ರೀನ್ ಇಡ್ಲಿ ಇದು. ಮಿಸ್ ಮಾಡ್ಕೊಂಡವರು ಖಂಡಿತ ಇಲ್ಲಿ ಬರ್ಬೋದು. ಅದ್ಭುತವಾಗಿದೆ. ಪಾಲಾಕ್ದು ಮತ್ತು ಕ್ಯಾಪ್ಸಿಕಮ್ ಫ್ಲೇವರು, ಮಸಾಲೆಗಳೆಲ್ಲ ಅದ್ಭುತವಾಗ ಒಂದು ರುಚಿ ಕೊಡ್ತಾ ಇದೆ. ದಮ್ಮಾಕ ಇದು ದ ಬೆಸ್ಟ್ ಗ್ರೀನ್ ಇಡ್ಲಿ. ಕ್ಲಾಸಿಕ್. ಜಾಸ್ತಿ ಮಾತಾಡೋಂಗಿಲ್ಲ, ಬನ್ನಿ. ಹೋಲ್ ಡೇ ಸಿಗುತ್ತೆ. ಸೊ ಮಧ್ಯಾಹ್ನ ಬಂದರೂ ಸಿಗುತ್ತೆ, ಬೆಳಗ್ಗೆ ಬಂದು ಸಿಗುತ್ತೆ, ಸಂಜೆ ಬಂದು ಸಿಗುತ್ತೆ. ಮಕ್ಕಳಿಗೆಲ್ಲ ತಿನ್ನಿಸಿ ಇದು. ಯಾವ ಗೋಬಿ ಮಂಚೂರಿಯನ್ ಕೇಳೋದೆ ಬಿಟ್ಬಿಡ್ತಾರೆ. ಗ್ರೀನ್ ಇಡ್ಲಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಕ್ಕಳು. ಆಹಾ, ದಮ್ಮಾಕ ಇದು ಮಸ್ಟ್ ಟ್ರೈ. ಕಡೆಯಿಂದ ಬಂದು ಟ್ರೈ ಮಾಡಿ. ಈಗ ನಾನು ಮಧುರೈ ಗರಂ ಇಡ್ಲಿ ಟ್ರೈ ಮಾಡ್ತೀನಿ. ಇದ್ರದ್ದು ಮೇಕಿಂಗ್ ಪ್ರಾಸೆಸ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಫಸ್ಟು ಒಂದು ಇಡ್ಲಿ ಹಾಗೆ ತೊಗೊಂಡು ಟ್ರೈ ಮಾಡ್ತೀನಿ. ಆಮೇಲೆ ಈ ರೆಡ್ ಚಟ್ನಿನಲ್ಲಿ ಟ್ರೈ ಮಾಡೋಣ. ದೇವ್ರ ನನಗೆ ಇಡ್ಲಿ ತಿನ್ನಂಗಿಲ್ಲ. ಕ್ರಿಸ್ಪಿ ಲೇಯರು, ಆ ಪುಡಿ ಹಾಕಿದ್ದಾರೆ, ತುಪ್ಪ ಲೈಟಾಗಿ. ಆ ಪುಡಿದ ಗಮ್ಮತ್ತು ಗೊತ್ತಾಗುತ್ತೆ. ಎಕ್ಸ್ಟ್ರೀಮ್ಲಿ ಸೂಪರ್. ಈಗ ಒಂದು ಇಡ್ಲಿ ತೊಗೊಂಡು ಈ ರೆಡ್ ಚಟ್ನಿನಲ್ಲಿ ಡಿಪ್ ಮಾಡಿಬಿಡ್ತೀನಿ. ಇಡ್ಲಿನ ಹಾಕಿ ಚೆನ್ನಾಗಿ ಪಲ್ಟಿ ಹೊಡಿಸಿ ಚಟ್ನಿನಲ್ಲೇ ಫ್ರೈ ಮಾಡಿ. ಕಾಯಿದೆ ಚಟ್ನಿನಲ್ಲಿ. ಹಾಗೆ ತಿನ್ನೋ ಬದಲು ಚಟ್ನಿನ ಡಿಪ್ ಮಾಡ್ತೀನಿ. ಕ್ಲಾಸಿಕ್ ಗಮ್ಮಕ. ಶೇಂಗಾ ಪುಡಿ ಆಗಲೇ ಟೇಸ್ಟ್ ಮಾಡಿದ ರೆಡ್ ಚಟ್ನಿ, ಇಲ್ಲೊಂದು ಗ್ರೀನ್ ಚಟ್ನಿ ಇದೆ. ಅದ್ಭುತವಾದ ಒಂದು ಅಕ್ಕಿ ರೊಟ್ಟಿ. ಇದು 2 ಪೀಸ್ ಬರುತ್ತೆ. ನಾನು ಕೇಳಿ ಒಂದೇ ಒಂದು ತೊಗೊಂಡಿದ್ದೀನಿ. ಯಾವ ಥರ ಇದೆ ನೋಡಿ. ಸೊ ಸೂಪರಾದ ಒಂದು ಅಕ್ಕಿ ರೊಟ್ಟಿ ಟ್ರೈ ಮಾಡೋಣ. ಆಹಾ, ಬಿಸಿ ಬಿಸಿ ಇದೆ ಗುರು. ಫಸ್ಟು ಗ್ರೀನ್ ಚಟ್ನಿನಲ್ಲಿ ಡಿಪ್ ಮಾಡಿಬಿಡ್ತೀನಿ. ಅದ್ಭುತವಾದ ಒಂದು ಚಟ್ನಿ ಇದು. ಸೂಪರಾಗಿದೆ. ಈಗ ಈ ಪುಡಿ ಇದೆ, ಅದನ್ನಲ್ಲಿ ಸ್ವಲ್ಪ ತೊಗೊಂಡ್ಬಿಡ್ತೀನಿ, ನೋಡೋಣ. ಚಟ್ನಿಗಿಂತ ಪುಡಿನ ಸೂಪರಾಗಿದೆ. ಆ ಈರುಳ್ಳಿ ಚೆನ್ನಾಗಿ ಅಲ್ಲಲ್ಲಿ ರೋಸ್ಟ್ ಆಗಿರೋದ್ರಿಂದ ಸೂಪರ್ ಟೇಸ್ಟ್ ಸಿಗ್ತಾಯಿದೆ. ಈ ಪಕೋಡ ತಿಂದಾಗ ಈರುಳ್ಳಿ ಸಿಕ್ಕಿದಾಗ ಯಾವ ಥರ ಒಂದು ಟೇಸ್ಟ್ ಸಿಗುತ್ತೋ ಆ ಒಂದು ಟೇಸ್ಟು ಈ ಒಂದು ಅಕ್ಕಿ ರೊಟ್ಟಿನೂ ಸಿಗ್ತಾಯಿದೆ. ಆಹಾ, ಮಸ್ಟ್ ಟ್ರೈ ಇದು. ಖಂಡಿತ ಟ್ರೈ ಮಾಡಬೇಕಾಗಿರುವಂಥ ಒಂದು ಡಿಶಸ್ಸೇ ನಿಮಗೆ ತೋರಿಸ್ತಾ ಇರೋದು. ಗಾಂಧಿನಗರ ಕಾಳಿದಾಸ ರೋಡು ಗಿರಿಯಾಸ್ ಆಪೋಸಿಟ್ನಲ್ಲಿದೆ. ಇನ್ನೊಂದು ಹೊಸ ಲ್ಯಾಂಡ್ ಮಾರ್ಕ್ ಅಂದರೆ ತುಂಬ ಫೇಮಸ್ ಲ್ಯಾಂಡ್ ಮಾರ್ಕ್ ಅಂದರೆ ಪೋತೀಸ್ ಹಿಂದ್ಗಡೆನೇ ಇರುವಂಥ ಒಂದು ರೆಸ್ಟೋರೆಂಟ್ ಇದು. ಬನ್ನಿ, ವಿಸಿಟ್ ಮಾಡಿ. ಸೂಪರ್.
ಸೊ ಇದಾದಮೇಲೆ ರಾಗಿ ರೊಟ್ಟಿ, ಹುಚ್ಚಳ ಚಟ್ನಿ, ಮತ್ತು ಆಗಲೇ ಕೊಟ್ಟಿರುವಂಥ ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಇದೆ. ಸೊ ರಾಗಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ನು, ಅಥೆಂಟಿಕ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹುಚ್ಚಳ ಚಟ್ನಿ ಗಟ್ಟಿ ಮೊಸರಿನಲ್ಲಿ ಹಾಕ್ಕೊಟ್ಟಿದ್ದಾರೆ. ಒಂದು ಒಳ್ಳೆ ರಾಗಿ ರೊಟ್ಟಿ ಇದು. ಚೆನ್ನಾಗಿ ಈರುಳ್ಳಿ ರೇಷೋ ಎಲ್ಲ ಜಾಸ್ತಿ ಇದೆ. ಅಲ್ಲಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮತ್ತು ಸ್ಪೆಷಾಲಿಟಿ ಏನು ಅಂದರೆ ನುಗ್ಗೆ ಸೊಪ್ಪಿದೆ ಇದರಲ್ಲಿ. ಸೊ ಅದೊಂದು ಸ್ಪೆಷಾಲಿಟಿ. ಸೊ ಸೂಪರಾಗಿರುತ್ತೆ. ನುಗ್ಗೆ ಸೊಪ್ಪು ದೇಹಕ್ಕೆ ಭಾರಿ ಒಳ್ಳೆಯದು. ಹುಚ್ಚಳ ಚಟ್ನಿನಲ್ಲಿ ಚೆನ್ನಾಗಿ ಡಿಪ್ ಮಾಡಿ ನನಗೆ ಫಸ್ಟು ಫೀಲ್ ಆಗಿದೆ ಹುಚ್ಚಳ ಚಟ್ನಿ. ಆ ಗಟ್ಟಿ ಮೊಸರುದು ಒಂದು ಫ್ರೆಶ್ನೆಸ್ಸು, ಒಳ್ಳೆ ಕ್ರೀಮ್ ತಿನ್ನಂಗಿದೆ. ಒಳ್ಳೆ ರಾಗಿ ರೊಟ್ಟಿ ಇದು. ಅಲ್ಲಲ್ಲಿ ಸ್ವಲ್ಪ ಗಾರ್ಲಿಕ್ ಹಾಕಿದ್ದಾರೆ, ಬೆಳ್ಳುಳ್ಳಿ, ಅವ್ರದ್ದು ಒಂದು ಗಮ್ಮತ್ತು ಗೊತ್ತಾಗುತ್ತೆ ರಾಗಿ ರೊಟ್ಟಿನಲ್ಲಿ. ಆಹಾ, ವರ್ತಪ್ಪ ಇಲ್ಲಿ ಬರೋದು, ಖಂಡಿತ ವಿಸಿಟ್ ಮಾಡಿ. ಸೂಪರಾಗಿದೆ. ಒಂದು ಒಳ್ಳೆ ಬ್ರೇಕ್ಫಾಸ್ಟು. ಜೊತೆಯಲ್ಲಿ ಒಂದು ಸ್ವೀಟ್ ತೊಗೊಂಡಿದ್ದೀನಿ. ಅದು ಫರ್ಗಾಟನ್ ರೆಸಿಪಿ ಅಂತೆ ಅದು. ಸೊ ಆ ರೆಸಿಪಿ ಒಂದು ಸ್ವೀಟ್ ಅದು ಏನು ಅಂತ ನಿಮಗೆ ಹೇಳ್ತೀನಿ. ಮಲೆನಾಡು ಕಡೆ ಮಾಡ್ತಾರಂತೆ. ಇದು ಮುಗಿಸ್ಬಿಟ್ಟು ಆ ಸ್ವೀಟ್ ಜೊತೆ ಸಿಗ್ತೀನಿ. ಇದು ಮಲೆನಾಡಿನ ಒಂದು ಸ್ಪೆಷಲ್ ಸ್ವೀಟು, ಫರ್ಗಾಟನ್ ರೆಸಿಪಿ, ತೊಡೆದೇವ್ ಅಂತ. ಸೊ ಪೇಪರ್ ಸ್ವೀಟ್ ಅಂತಲೂ ಕರೀತಾರಂತೆ. ತುಂಬ ರೇರ್ ಮಾಡೋದು ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿ ಸಿಗ್ತಾಯಿದೆ. ಈ ಥರ ಒಂದು ಅಥೆಂಟಿಕ್ ಫರ್ಗಾಟನ್ ರೆಸಿಪಿ ಸ್ವೀಟ್ ತಿನ್ನಬೇಕು ಅಂದರೆ ಸ್ವಾದಕ್ಕೆ ವಿಸಿಟ್ ಮಾಡಿ. ಸೊ ಇದು ಒಳ್ಳೆ ತೆಳ್ಳಕ್ಕಿದೆ. ನಮ್ಮ ಆಂಧ್ರ ಸೈಡ್ ಸಿಗುತ್ತಲ್ಲ ಪೂತರೇಕಲ್ಲು, ಅದೇ ಥರ ಒಂದು ಫೀಲ್ ಕೊಡ್ತಾಯಿದೆ. ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಕ್ರಿಸ್ಪಿ ಇದೆ, ಇನ್ನೂ ಮೆತ್ತಗೆ ಇರುತ್ತಂತೆ ಅದು. ಸೊ ಇವತ್ತು ನನಗೆ ಆ ಬಿಸಿ ಬಿಸಿ ಕೊಟ್ಟಾಗ ನಾನು ಅದನ್ನು ಆರಿಸಿ ನಿಮ್ಗೆ ಈ ಥರ ತೋರಿಸ್ತಾ ಇದ್ದೀನಿ. ನೀವು ಬಂದರೆ ಕೇಳಿ ತೊಗೊಳ್ತೀನಿ. ಬೆಲ್ಲದ ಪಾಕ ತಿನ್ನೋದ್ರ ಒಂದು ಫೀಲ್ ಆಗ್ತಾಯಿದೆ. ಬೆಲ್ಲದಲ್ಲೇ ಮಾಡುವಂಥ ಸ್ವೀಟ್ ಇದು. ತೊಡೆದೇವ್ ಫಸ್ಟ್ ಟೈಮ್ ತಿಂತಾಯಿದ್ದೀನಿ. ಸೊ ಕರೆಕ್ಟಾಗಿ ಸ್ಪೆಲ್ ಮಾಡ್ತಾಯಿದ್ದೀನೋ ಪ್ರೊನೌನ್ಸ್ ಮಾಡ್ತಾಯಿದ್ದೀನೋ ಗೊತ್ತಿಲ್ಲ, ಮಿಸ್ಟೇಕ್ ಇದೆ. ಮಲೆನಾಡು ಕಡೆಯವರು ಕ್ಷಮಿಸ್ಬಿಡಿ. ನಿಮ್ಮನೇನಲ್ಲೂ ಈ ಸ್ವೀಟ್ ಮಾಡೋಂಗಿದೆ ಕಮೆಂಟ್ ಬಾವಲಿ ತಿಳಿಸಿ. ಸೊ ನಾನು ಇದನ್ನು ಮುಗಿಸ್ಬಿಟ್ಟು ಈ ಜಾಗ ಬ್ರೇಕ್ಫಾಸ್ಟ್ಗೆ ಅಲ್ಲ ಫೇಮಸ್ಸು, ಊಟಕ್ಕೂ ಫೇಮಸ್ಸು. ನಮ್ಮ ಸೋಮು ಕಂಟಿನ್ಯೂ ಮಾಡ್ತಾರೆ ಈ ವಿಡಿಯೋನ, ನೋಡ್ತಾರೆ.